ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಕಳೆದ ಬಾರಿಗೆ SDPIಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಸರ್, ಕಳೆದ ಬಾರಿಗೆ ತಾವು ಕೂಡ ಸ್ಪರ್ಧೆ ಮಾಡಿದ್ರಿ, ಈ ಬಾರಿಗೆ ಸ್ಪರ್ಧೆ ಹೇಗಿದೆ ಸರ್? ಸರ್, ಈಗ ನಾನು ನೋಡಿದ ಹಾಗೆ ಹೋದ ಸತಿ ಚುನಾವಣೆಗೂ ಈ ಸತಿ ಚುನಾವಣೆಗೂ ವ್ಯತ್ಯಾಸ ಇದೆ. ಆಕಾಶ ಮತ್ತು ಭೂಮಿ ಎಷ್ಟು ಡಿಫ್ರೆಂಟ್ ಐತಲ್ಲ ಆ ನಮೂನೆ ಡಿಫ್ರೆಂಟ್ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಏನು ಮನಸ್ಸಿಗೆ ಐತಲ್ಲ, ಜನರ ಮನಸ್ಸಿಗೆ ಬಂದಿರೋದು. ಇದು ನಾವು SDPI ಬದಲಾವಣೆ ಮಾಡಿದಾರೆ ಅಂತ ಏನಿಲ್ಲ, ಇದು ಜನರ ಮನಸ್ಸಿಗೆ ಬಂದಿರೋದು. ಈಗ ದಾವಣಗೆರೆ ದಕ್ಷಿಣದಲ್ಲಿ ಏನಾಗಿದೆ, ಈಗ ಅಫ್ಸರ್ ಕೊಡ್ಲಿಬಿಟ್ಟು ಅವ್ರು ಹೇಳಿದರು ಏನಾಗಿದೆ, ಯಾವುದು ಒಳ್ಳೆ ಕಾಲೇಜಸ್ ಇಲ್ಲ, ಅಭಿವೃದ್ಧಿ ಯಾವುದೂ ಇಲ್ಲ. ಒಂದು. ಎರಡನೇದು, ಇಲ್ಲಿ ಆಲ್ರೆಡಿ ಕಾಂಗ್ರೆಸ್ಸಿಂದ ಅಬ್ದುಲ್ ಜಬ್ಬಾರ್ ಸಾಹೇಬ್ರಿಗಾಗಲಿ ಸಾದಿಕ್ ಪಲ್ವಾನ್ ಸಾಹೇಬ್ರಿಗಾಗಲಿ ಟಿಕೆಟ್ ಕೇಳಿದರು, ಇನ್ನೊಬ್ಬರು ಭಾಳ ಜನ ಕೇಳಿದರು. ಅವರು 40 ವರ್ಷ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಇವ್ರೇನು ಮಾಡಿದ್ದಾರೆ, 25 ವರ್ಷ ಹುಡುಗರಿಗೆ ತೊಗೊಂಡು ನಿಲ್ಲಿಸಿದ್ದಾರೆ. ಈಗ ಕಾರ್ಯಕರ್ತರ ಮರದ ಜನ ಇದು ನಾಚಿಕೆ ಆಗಬೇಕು. ಈಗ ಉಳಿದಿರೋ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗೂ ನಾಚಿಕೆ ಆಗಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಈಗ 40 ವರ್ಷ 50 ವರ್ಷ ದುಡ್ದಾರಲ್ಲ, ಇಲ್ಲಿ ಅಜೀಮುದ್ದೀನ್ ಸಾಹೇಬ್ರು ಅಂತ ಇದ್ದಾರೆ, ಅವರು ಹೆಚ್ಚು ಕಡಿಮೆ ಒಂದು 50 ವರ್ಷ ದುಡಿದಾರೆ ಆ ಪಾರ್ಟಿಗೆ. ಇನ್ನು ಇಂಥ ಊಂಟ್ ಅಕ್ಮಲ್ ಸಾಹೇಬ್ರು ಅಂತ ಇದ್ರು, ಅವರು ಪಾಪ ಒಳ್ಳೆ SDPI ಇದು ಕಾಂಗ್ರೆಸ್ ಕಾರ್ಯಕರ್ತರು. ಅವರು ಪಾಪ ತೀರ್ಕೊಂಡ್ರು, ಅವ್ರಿಗೂ ಪರಮಾತ್ಮ ಆಯ್ತಲ್ಲ ಶಾಂತಿ ನೀಡಲಿ. ದುಡಿದಂಥ ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ಟೋಟಲಿ ಇಲ್ಲ. ಈಗ ಬೆಲೆ ಟೋಟಲಿ ಇಲ್ಲ. ಯಾರು ದುಡಿಲಿ ಸರ್ ಕಾರ್ಯಕರ್ತರು, ಅವ್ರಿಗೆ ಆ ಪಕ್ಷದಾಗೆ ಏನು ಬೆಲೆ ಇಲ್ಲ. ಮಂತ್ಯಾನ ರಾಜಕೀಯನೇ ನಡೆಯೋದು. ಅವ್ರ ಮಕ್ಕಳಿಗೆ ನಾವು ಬರೀ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನಪ್ಪ ಅಂತೇಳಿ ಒಂದು ವೋಟ್ ಹಾಕೋಕ್ಕೆ, ಅವ್ರ ಹಿಂದೆ ಬಾವುಟ ಹಿಡಿಯೋಕ್ಕೆ, ಪಾಂಪ್ಲೆಟ್ ಹಚ್ಚಲಿಕ್ಕೆ ಮಾಡಬೇಕು ಅಷ್ಟೇ ವಿನ ಬೇರೆ ಏನೂ ಇಲ್ಲ. ಮತ್ತು ಅಭಿವೃದ್ಧಿ ಅಂತೂ ಟೋಟಲಿ ಶೂನ್ಯ ಐತಿ. ಇಲ್ಲಿ ಮೆಡಿಕಲ್ ಕಾಲೇಜ್, ಈಗ ನೋಡಿ ದಕ್ಷಿಣದಾಗೆ ಸರ್ಕಾರಿ ಯಾವ್ದಾರ ಕಾಲೇಜ್ಗಳು ಇದಾವ, ಸರ್ಕಾರಿ ಯಾವ್ದಾರ ಆಫೀಸ್ಗಳು ಇದಾವ. ಇಲ್ಲಿ ಒಂದು ಉದ್ಯೋಗ ಅಂತೂ ಏನಿಲ್ಲ. ಉದ್ಯೋಗ ಸೃಷ್ಟಿಸಲಿಕ್ಕೆ ಇಲ್ಲಿ ಸರ್ಕಾರಿ ಆಫೀಸ್ಗಳು ಮಾಡ್ಬೋದಾಗಿತ್ತಾ? ಈಗ ಸರ್ಕಾರಿ ಆಫೀಸ್ ಎಲ್ಲಿದಾವೆ, ಅಷ್ಟು ಉತ್ತರದಾಗಿದ್ದಾವೆ. ಇಲ್ಲಿ ಸರ್ಕಾರಿ ಆಫೀಸ್ ಮಾಡಬಹುದಲ್ಲ. ಸ್ಟೇಡಿಯಂ ಆಗಲಿ ಉತ್ತರದಾಗ ಒಂದು ಐತಿ, ಇಲ್ಲಿ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಇದು ಕ್ರಿಕೆಟ್ ನಡೆಸಂಗೆ ಒಂದು ಸ್ಟೇಡಿಯಂ ಮಾಡ್ಬೋದಾ? ಟೋಟಲಿ ಅಂತ ಯಾವುದೂ ಅಭಿವೃದ್ಧಿ ಇಲ್ಲ. ಅಂತ ಒಂದು ಇದು ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ನೋಡ್ರಿ, ನಿಮ್ಮ ಕ್ಯಾಮ್ರಾ ತಿರ್ಗಿಸಿ ನೋಡಿ, ತೋರಿಸಿ ಸ್ವಲ್ಪ ಸ್ಮಾರ್ಟ್ ಸಿಟಿ ಯಾವ ನಮೂನೆ ಐತಿ. ಇದು ಈ ನಮೂನೆ ಒಟ್ಟಾಗಿ ವ್ಯತ್ಯಾಸಗಳು ಆಗ್ತಾ ಇದಾವೆ. ಆದ ಕಾರಣ ನಾನೇನು ಹೇಳ್ತೀನಿ, ಈ ಸದ್ಯ ಜನನೇ ಬದಲಾವಣೆ ತೋರಿಸ್ತಾ ಇದ್ದಾರೆ. ಇದು SDPI ಅಂತ ಅಲ್ಲ, ಜನನೇ ಬದಲಾವಣೆ ತೋರಿಸ್ತಾ ಇದ್ದಾರೆ. ಆಮೇಲೆ ಈ ಸತಿ ಅಭ್ಯರ್ಥಿ ಇದಲ್ಲ, ನಮ್ಮ SDPI ಅಭ್ಯರ್ಥಿ ಒಳ್ಳೆ ವ್ಯಕ್ತಿತ್ವ ಹೊಂದಿರೋರು, ಹೋರಾಟಗಾರರು, ಕನ್ನಡ ಒಳ್ಳೆ ಡಿಬೇಟ್ ಮಾಡೋರು, ವಿಧಾನಸಭೆದಾಗೆ ಒಳ್ಳೆ ತಮ್ಮ ಇಡೀ ದಾವಣಗೆರೆಯೆಲ್ಲ ಧ್ವನಿಯನ್ನು ಎತ್ತುವವರು ಇದ್ದಾರೆ. ಹಾಗಾಗಿ SDPIಗೆ ಎಲ್ಲ ಇಡೀ ರಾಜ್ಯದಾಗೆ, ಇಡೀ ದೇಶದಾಗೆ ಎಲ್ಲೆಲ್ಲಿದ್ದಾರೆ ಈ ದಾವಣಗೆರೆ ಸಂಬಂಧಿಕರು, ಅವರೆಲ್ಲರೂ ಇಲ್ಲಿ ಎಲ್ಲ ಪ್ರತಿಯೊಂದು ಮನೆಗೆ ತಮ್ಮ ರಿಲೇಷನ್ನು, ಫ್ರೆಂಡ್ ಯಾರಿದ್ದಾರೆ ಅವರೆಲ್ಲರಿಗೂ ಫೋನ್ ಮಾಡಿ ನಿಮ್ಮ ಮತ SDPIಗೆ ನೀಡಿ ಅಂತ ಮನವಿ ಮಾಡಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.